ಅಮರಗೋಳ ಸದ್ಗುರು ಶ್ರೀ ಸಿದ್ದಪ್ಪಜ್ಜನವರ ಜಾತ್ರೆಗೆ ಸ್ವಾಗತ. ದೋಸ್ತ ಹೆಂಗದ್ರಲ್ಲ ನಾ ಅಂತ ಬ್ಯಾಂಕ್ ಅದನೆ. ಈ ಸಲ ನಡೀತಿರೋದು 10ನೇ ರಥೋತ್ಸವ, ಸಿದ್ದಪ್ಪಜ್ಜನವರ 165ನೇ ಜಯಂತಿ ಮತ್ತೆ ದೇವಸ್ಥಾನದ 13ನೇ ವಾರ್ಷಿಕೋತ್ಸವ. ಜಾತ್ರೆ ಬಂದ ಟೋಟಲ್ 5 ದಿನ ಇರ್ತತಿ. ಡಿಸೆಂಬರ್ 16ರಿಂದ ಡಿಸೆಂಬರ್ 20. ಫಸ್ಟ್ 4 ದಿನ ಅಂದ್ರ ಡಿಸೆಂಬರ್ 16ರಿಂದ ಡಿಸೆಂಬರ್ 19 ಮಟ ಸಂಜೆ 7 ಗಂಟೆಗೆ ಶಿವಾನುಭವ ಪ್ರವಚನಗಳಿರ್ತಾವ, ಸಂಗೀತ ಕಾರ್ಯಕ್ರಮಗಳಿರ್ತಾವ, ಅದ್ರ ಜೊತೆ ಪ್ರಸಾದನೂ ಇರ್ತೈತಿ. ನೆಕ್ಸ್ಟ್ 5ನೇ ದಿನ 20ನೇ ತಾರೀಕು ಸಂಜೆ 5:15 10ನೇ ವರ್ಷದ ರಥೋತ್ಸವ ಇರ್ತೈತಿ. ತೇರದು ಎಲ್ಲ ಆಲ್ರೆಡಿ ರೆಡಿ ಮಾಡತ್ತಾರ. ಅವತ್ತ ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಮತ್ತು ತೊಟ್ಟಿಲೋತ್ಸವ ಇರ್ತೈತಿ. ಅದಾದ್ಮೇಲೆ ಬ್ರಾಹ್ಮಿ ಮುಹೂರ್ತದಾಗ ಕಳಸಾರೋಹಣ ಇರ್ತೈತಿ. ನೆಕ್ಸ್ಟ್ ಸದ್ಗುರು ಶ್ರೀ ಸಿದ್ದಪ್ಪಜ್ಜನವರ ಮೂಲ ಗದ್ದುಗೆ ಮಠ ಉಣಕಲ್ದಿಂದ ಜ್ಯೋತಿ ತರೋ ಕಾರ್ಯಕ್ರಮ ಇರ್ತೈತಿ. ಹಂಗ ಮಧ್ಯಾಹ್ನ 1:00 ಪ್ರಸಾದ ಸೇವನೆ ಇರ್ತೈತಿ. ಈ ಮಠದಾಗ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಮೇಲೆ ಸಿದ್ದಪ್ಪಜ್ಜನ ಮೂರ್ತಿ ಐತಿ. ಹಂಗ ಈ ಕಡೆಯಿಂದ ಒಳಗೆ ಹೋದ್ರೆ ಕೆಳಗಡೆ ಇನ್ನೊಂದು ಸಣ್ಣ ಮೂರ್ತಿ ಐತಿ. ಇದು ಇಲ್ಲಿ ಸ್ಪೆಷಲ್. ಇದಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಕೆಳಗೆ ಹೋಗಿ ಹಂಗೆ ಒಳಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ತಿರುಗಿ ಬಂದ್ರೆ ಸಿದ್ದಪ್ಪಜ್ಜನ ಮೂರ್ತಿ ಕಾಣುತ್ತೆ. ಊರಾಗಿರೋರಿಗೆ, ಊರು ಬಿಟ್ಟವ್ರಿಗೆ, ಊರು ಸುತ್ತಮುತ್ತ ಇರೋರಿಗೆ, ಊರು ನಿಯರ್ ಇರೋರಿಗೆ, ಊರು ಪಾರ್ ಇರೋರಿಗೆ ಎಲ್ಲರಿಗೂ ನಮ್ಮೂರ ಜಾತ್ರೆಗೆ ಸ್ವಾಗತ. ಜಾತ್ರೆಗೆ ಆಲ್ರೆಡಿ ಎಲ್ಲ ಥರ ಗೇಮ್ಸು ಬಂದವ. ಫುಲ್ ಎಲ್ಲ ಸಿಸ್ಟಮ್ ರೆಡಿ ಮಾಡತ್ತಾರ. ಇದು ನೋಡಿ ಹೆವಿ ಇರೋದು ಫುಲ್ ಬಾಯ್ಸ್ ರೆಡಿ ಮಾಡತ್ತಾರ. ಈಗಿಷ್ಟು ಖಾಲಿ ಕಾಣತತಿ. ಜಾತ್ರೆ ಕಾಲಿಡಾಕೋ ಜಾಗ ಇರೋದಿಲ್ಲ. ಆ ರೇಂಜಿಗೆ ರಶ್ ಆಗಿರ್ತತಿ. ಆ ವಿಡಿಯೋಸ್ ಮಾಡ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಗೈಸ್. ಸೊ ಬಾಯ್ಸ್ ಅಂತೆಲ್ಲ ಹೆವಿ ರೆಡಿ ಮಾಡತ್ತಾರ. ಸೊ ನೀವು ಬರಕ್ಕೆ ರೆಡಿ ಆಗ್ರಿ. ಫಸ್ಟ್ 4 ದಿನ ಪ್ರವಚನ ನಡೀದು, ಸಂಗೀತ ಕಾರ್ಯಕ್ರಮ ಎಲ್ಲ ನಡೀದು. ಈ ಪ್ಲೇಸ್ ಒಳಗೆ ಸ್ಟೇಜ್ ಎಲ್ಲ ಹೆವಿ ರೆಡಿ ಮಾಡತ್ತಾರ. ವರ್ಕ್ ಅಂಡರ್ ಪ್ರೊಸೆಸ್. ಇದು ಸ್ಟೇಜ್ ಮೇಲಿಂದ ವ್ಯೂ ಕಣ್ಣಿಗೆ ಎಲ್ಲಿ ಮಠ ಕಾಣ್ತದೆ ಅಷ್ಟು ಜನ ಬಂದಿರ್ತಾರೆ. ನಮ್ಮೂರಾಗ ನಡೆಯುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಜಾತ್ರೆ. ಇದೆಲ್ಲ ಪ್ರಸಾದ ಸೇವೆಗೆ ಅಂತಿರೋ ಜಾಗ. ಇಲ್ಲೂ ಎಲ್ಲ ರೆಡಿ ಮಾಡಕತ್ತಾರ. ಈ ಕೆರಿ ಮೇಲಿಂದ ನೈಟ್ ವ್ಯೂ ಅನ್ನ ಹೊತ್ತಿರ್ತೈತೆ. ಆ ವಿಡಿಯೋ ಜೊತೆ ಮತ್ತೆ ಬರ್ತಾನೆ. ಅಲ್ಲಿವರೆಗೂ